ಮಾಧವಯ್ಯ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗಿಸುತ್ತದೆ ಆಚೆ ಈಚೆ. ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಹಾಲಪ್ಪ ಹರತಾಳು ಆಸ್ಪತ್ರೆಗೆ ಭೇಟಿ ಓಕೆ, ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟಿಲ್ಲ ಯಾಕೆ? ಕಾಂಗ್ರೆಸ್ ಕಾರ್ಯಕರ್ತರು ಗೂಂಡಾಗಳು ಎಂದಿದ್ದಕ್ಕೆ ಹರತಾಳು ಬಹಿರಂಗ ಕ್ಷಮೆ ಯಾಚಿಸಬೇಕು. ಆನಂದಪುರಂನ ಹಕ್ಕಿಪಿಕ್ಕಿಯೊಬ್ಬ ನಮ್ಮ ಸಾಹೇಬರ ರಾಜೀನಾಮೆ ಕೇಳುತ್ತಿದ್ದಾನೆ. ಬೇಳೂರು ಚೇಳಲ್ಲ, ಕಾಗೋಡು ತಿಮ್ಮಪ್ಪ ಮನೆ ಒಡೆದವರು ಯಾರು? ನಗರ ಪ್ರಾಧಿಕಾರದ ಸದಸ್ಯ ಸೋಮಶೇಖರ್ ಲ್ಯಾವಿಗೆರೆ ಸರಣಿ ಟಾಕ್ ಅಟ್ಯಾಕ್. ಪುನರ್ವಸು ಮಳೆ ಅಬ್ಬರಕ್ಕೆ ಉಕ್ಕಿ ಹರಿಯುತ್ತಿದೆ ನಿಪ್ಲಿ ಫಾಲ್ಸ್. ಕಿರಿಯರಿಂದ ಹಿರಿಯರವರೆಗೂ ಅಪಾಯಕಾರಿಯಲ್ಲ ಈ ಜಲಪಾತ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನಲ್ಲಿ ವಿಪರೀತ ಮಳೆಯಿಂದ ಜನರು ಕಂಗಾಲಾಗಿದ್ದಾರೆ. ಹಲವು ಕಡೆ ಮನೆ ಕೊಟ್ಟಿಗೆ ಬಿದ್ದಿದೆ. ಮಾಜಿ ಶಾಸಕ ಹರತಾಳು ಹಾಲಪ್ಪ ಸಂಕಷ್ಟದಲ್ಲಿರುವ ಜನರ ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳುವ ಬದಲು ಆಸ್ಪತ್ರೆಗೆ ಭೇಟಿ ನೀಡಿ ವ್ಯವಸ್ಥೆ ಸರಿಯಿಲ್ಲ ಎಂದು ಹೇಳಿರುವುದು ಹಾಸ್ಯಾಸ್ಪದ ಸಂಗತಿ ಎಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸೋಮಶೇಖರ್ ಲ್ಯಾವಿಗೆರೆ ತಿಳಿಸಿದರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೊನ್ನೆ ಬಿಜೆಪಿ ಆಫೀಸಲ್ಲಿ ನಡೆದಿರ್ತಕ್ಕಂಥ ಅವರ ಕೆಲವೊಂದು ಪಕ್ಷದ ಕಾರ್ಯಕರ್ತರ ಸೇರ್ಪಡೆ 2-3 ಜನ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾಜಿ MLA ಅವರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಂಗ್ರೆಸ್ ಗುಂಡಾಗಳು ಅಂತಕ್ಕಂಥ ಪದವನ್ನ ಬಳಕೆ ಮಾಡಿದ್ರು. ಪಕ್ಷ ಯಾವುದೇ ಇರಲಿ, ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಕಾರ್ಯಕರ್ತರನ್ನ ಗುಂಡಾಗಳು ಅಂತ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥವ್ರು, ಮಾಜಿ ಮಂತ್ರಿಗಳಾಗ್ತಕ್ಕಂಥವ್ರು, ಈಗ ಮಾಜಿ MLA ಕೂಡ ಅವರು ಯಾವುದೇ ಪಕ್ಷದ ಕಾರ್ಯಕರ್ತರನ್ನ ಗುಂಡಾಗಳು ಅಂತಕ್ಕಂಥದ್ದು ತಪ್ಪು. ಹಿಂಬಾಲಕರನ್ನ ಬೇಕಾದ್ರೆ ಯಾರಿಗೆ ಬೇಕಾದ್ರೆ ಹೇಳ್ಕೊಳ್ಳಿ, ನಾವು ಹೇಳಿದೀವಿ, ನಿಮಗೆ ಗೊತ್ತಿದೆ, ಮಾಧ್ಯಮದವರಿಗೂ ಗೊತ್ತಿದೆ ಅವ್ರ ಹಿಂದೆ ಯಾವ ಗುಂಡಾಗಳು ಇದ್ರು ಅಂತ. ನಾವು ಸಾಕಷ್ಟು ಇದರಲ್ಲಿ ಮಾತಾಡಿದ್ದೀವಿ. ಗುಂಡಾಗಳು ಇದ್ರು ಕೂಡ, ಈಗೂ ಕೂಡ ಇದ್ದಾರೆ, ಗುಂಡಾಗಳು ಜೈಲಲ್ಲೂ ಇದ್ದಾರೆ ಅವ್ರ ಪಕ್ಷ ಅಂತಕ್ಕ. ಆದ್ರೆ ನಮ್ಮ ಕಾರ್ಯಕರ್ತರನ್ನ ಅವರು ಗುಂಡಾಗಳು ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥದ್ದನ್ನ ನಾವು ಖಂಡಿಸ್ತೇವೆ. ಇದು ಅವರು ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮುಖದಲ್ಲಿ ಮತ್ತೆ ಸಾಗರ ಜನತೆ ಮುಂದುಗಡೆ ಅವರು ಕ್ಷಮೆ ಕೇಳಬೇಕು. ಒಂದು ಯಾವ್ದಕ್ಕಾಗಿ ಕೇಳಿದ್ದಾರೆ ಅಂದ್ರೆ, ಹಾಸ್ಪಿಟಲ್ ವಿಷಯದಲ್ಲಿ ಕಾಂಗ್ರೆಸ್ ಯಾವ್ದೋ ಗುಂಡಾಗಳು ಕರ್ಕೊಂಡು ಹೋಗ್ತಾರೆ, ಕಾಂಗ್ರೆಸ್ನ ಯಾರೋ ಮುಖಂಡರುಗಳು ಅಥವಾ ಗುಂಡಾಗಳು ಬಂದ್ರೆ ಮಾತ್ರ ಅವರಿಗೆ ಹಾಸ್ಪಿಟಲ್ ಜಾಗ ಕೊಡ್ತಾರೆ ಅಂತಕ್ಕಂಥ ಮಾತನ್ನ ಮಾಜಿ ಶಾಸಕರು ಹೇಳಿದ್ದಾರೆ. ಅಂಕಿಅಂಶಗಳ ಪ್ರಕಾರ ಕೊಡ್ತೀವಿ ನಾವು, ಎಷ್ಟು ಜನಗಳಿಗೆ ನಾವು ಟ್ರೀಟ್ಮೆಂಟ್ ಇದು ಸಿಕ್ಕಿದೆ, ಎಲ್ಲಿ ಈ ಜನವರಿಯಿಂದ ಎಷ್ಟೆಷ್ಟು ಕೇಸ್ ಇಲ್ಲಿ ನಮಗೆ ಈ ಏನ್ ನಮ್ಮ ಡೆಂಗ್ಯೂಯಿಂದ ಅಡ್ಮಿಟ್ ಆಗಿರ್ತಕ್ಕಂಥ ಸಂಖ್ಯೆ ಎಷ್ಟಿತ್ತು, ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಜನ ಬಂದಿದ್ದಾರೆ, ನಮ್ಮ ರೂರಲ್ ಎಷ್ಟು, ಟೌನ್ ಎಷ್ಟು ಅಂತಕ್ಕಂಥ ಅಂಕಿಅಂಶ ಕೂಡ ನಾನು ಇವತ್ತು ನಿಮ್ಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಕೂಡ ಇದನ್ನ ತಲುಪಿಸ್ತೇನೆ. ಅವರು ಮನಗಾಣಬೇಕು. ಇವತ್ತು ಶಾಸಕರ ಏನು ಸೂಚನೆ ಮೇರೆಗೆ ಆರೋಗ್ಯ ರಕ್ಷಾ ಕಮಿಟಿಯವರು ಪ್ರತಿಯೊಬ್ಬ ರಕ್ಷಾ ಕಮಿಟಿ ಸದಸ್ಯ ಕೂಡ ದಿನ ಬೆಳಗ್ಗೆ ವಿಸಿಟ್ ಮಾಡ್ತಾರೆ. ಇವತ್ತು 10 ಗಂಟೆಗೆ ಶಾಸಕರ ಆಪ್ತ ಕಾರ್ಯದರ್ಶಿ ಕೂಡ ಹಾಸ್ಪಿಟಲ್ಲೇ ಇದೆ. ಎಲ್ಲ ಒಂದ್ ಕಡೆ ಡೆಂಗ್ಯೂ ಜಾಸ್ತಿ ಇದೆ, ಇಡೀ ರಾಜ್ಯದಲ್ಲಿದೆ. ನಾವು ಸಮರೋಪಾದಿಯಲ್ಲಿ ನಾವು ಅದನ್ನ ಹತ್ತಿಕ್ಬೇಕು ಅಂತ ಹೇಳ್ಬಿಟ್ಟು ನಗರಸಭೆಗೂ ಅದನ್ನ ತಾಕೀತ್ ಮಾಡ್ಬಿಟ್ಟು ಫಾಗ್ ಮಾಡೋಂಥದ್ದಾಗಿರ್ಬೋದು, ಅದನ್ನ ಹತೋಟಿ ತರೋದಕ್ಕೆ ಏನ್ ಬೇಕು ಅನ್ನೋದನ್ನ ಶಾಸಕರು 7-8 ಮೀಟಿಂಗ್ ನ ಕರೆದಿದ್ದಾರೆ. ನಿಮ್ಗೆಲ್ಲ ಮಾಧ್ಯಮದಲ್ಲಿ ಗೊತ್ತು, ನೀವು ಆ ಮೀಟಿಂಗ್ ಬಂದಿದ್ದೀರಿ. ಕರೆದ್ಬಿಟ್ಟು ಖಡಕ್ ಆಗಿ ಹೇಳಿದ್ದಾರೆ, ಪ್ರತಿ ವಾರ್ಡಲ್ಲೂ ಕೂಡ ಯಾವುದೇ ಪಕ್ಷ ಭೇದ ಇಲ್ದೇನೆ ಪ್ರತಿ ವಾರ್ಡಲ್ಲೂ ಕೂಡ ಔಷಧಿ ಸಿಂಪಡಣೆ ಮಾಡ್ಬೇಕು, ಫಾಗಿಂಗ್ ಏನಿದೆ ಅದನ್ನ ಮಾಡ್ಬೇಕು, ಮತ್ತೆ ಎಲ್ಲೂ ಯಾವುದೇ ಕಾರಣಕ್ಕೂ ಸ್ವಚ್ಛತೆ ದೃಷ್ಟಿಯಿಂದ ನಾವು ಹಿಂದೆ ಇಡಂಗಿಲ್ಲ, ಸ್ವಚ್ಛತೆ ಆಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಅಷ್ಟು ಚೆನ್ನಾಗಿ ಕೆಲಸ ನಡೀತಾ ಇದೆ. ಅಂಥದ್ರಲ್ಲಿ ಈ ಮಾಜಿ ಶಾಸಕರು ಹೇಳ್ತಾರೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಮಾಡಿಲ್ಲ, ಗುಂಡಾಗಳು ಹೇಳಿದ್ರೆ ಮಾತ್ರ ಕೊಡ್ತಾರೆ ಅಂತ. ನಿಮ್ಗೆ ಗೊತ್ತಿರ್ಬೇಕು, ಎಕ್ಸ್ಟ್ರಾ ಬೆಡ್ ಆಗಕ್ಕಾದ್ರೆ ಬೇರೆ ಎಲ್ಲಿ ಬೇಕಾದ್ರೂ ನೀವು ರೆಡಿ ಮಾಡ್ಕೊಳ್ಳಿ, ನಾನು ಸಿದ್ಧನಿದ್ದೇನೆ, ಅದಕ್ಕೆ ಏನ್ ಬೇಕಾದಂತ ವ್ಯವಸ್ಥೆಗಳನ್ನ ನಾನು ಕಲ್ಪಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಮಾಧ್ಯಮದ ಎದುರುಗಡೆನೆ ಅವ್ರು ಹೇಳಿದ್ದಾರೆ ನಮ್ಮ ಶಾಸಕರು. ಅದನ್ನ ಈ ಮಾಜಿ ಶಾಸಕರು ಅರ್ಥೈಸ್ಕೊಬೇಕು, ತಿಳ್ಕೊಬೇಕು. ಒಂದು ಈಗಾಗಲೇ ಈ ಡೆಂಗ್ಯೂ ಪೀಡಿತರು ಸಾಕಷ್ಟು ಜನ ಇರೋದ್ರಿಂದ ಈಗ ಗೊತ್ತಿರ್ಬೇಕು ನಿಮ್ಗೆ, 150 ಬೆಡ್ಗಳಿಗೆ ನೆಟ್ಟನ್ನು ಹಾಕ್ಸಿದ್ದಾರೆ. ಇದು ಅದನ್ನು ಅಂಕಿಅಂಶಗಳನ್ನು ಕೊಡ್ತೀವಿ ನಾವು. ಅದಕ್ಕೆ ಬೇಕಾದಂತ ಲಿಕ್ವಿಡ್ ಇದನ್ನ 60 ಲಿಕ್ವಿಡ್ ಇದನ್ನ ಅದನ್ನು ರೆಡಿ ಮಾಡಿದ್ದಾರೆ.
ಸೊಳ್ಳೆ ಎಲ್ಲ ಒಂದು ಕೂತಿರೋ ತಕ್ಷಣ ಅದು ಸಾಯುತ್ತೆ ಅಂತ. ಯಾಕಂದ್ರೆ ಡೆಂಗ್ಯೂ ಕಡಿದ ಸೊಳ್ಳೆ ಇನ್ನೊಬ್ರಿಗೆ ಅದು ಹಾಸ್ಪಿಟಲ್ ಇದ್ರೆ ಕಡದೆ ಮತ್ತೆ ಅದು ಮತ್ತೆ ಉಲ್ಬಣ ಆಗುತ್ತೆ ಅನ್ನೋ ಇದ್ರ ದೃಷ್ಟಿಯಿಂದ ಅಷ್ಟೆಲ್ಲ ಪ್ರಿಕಾಷನ್ಸ್ ತಗೊಂಡ್ರು ಕೂಡ ಇವರ ಮಾತಿನ ಚಪಲಕ್ಕೋ ನಾನು ಇದೀನಿ ಅಂತಕ್ಕಂಥದ್ದು ತೋರ್ಸ್ಕೊಳಕ್ಕೋ ಅನ್ನೋದ್ರ ಬಗ್ಗೆನೋ ಗೊತ್ತಿಲ್ಲ. ಈ ತರ ಮಾತಾಡ್ತಕ್ಕಂಥದ್ದನ್ನ ನಾವು ಖಂಡಿಸ್ತೇವೆ. ತೋರ್ಸ್ಕೊಳ್ಬೇಕು ಯಾವ್ದ್ರಲ್ಲಿ? ಈ ಮಳೆ ಬೀಳ್ತಾ ಇದೆ, ಮುಂಗಾರು ಶುರು ಆದ್ರಿಂದ ಎಷ್ಟು ಮನೆಗಳಿಗೆ ಎಷ್ಟು ಮನೆ ಮೇಲೆ ಬಿದ್ದಿದ್ದಾವೆ, ಎಷ್ಟು ಬಡವ್ರ ಮನೆ ಮೇಲೆ ಬಿದ್ದಿದ್ದಾವೆ, ಮತ್ತೆಲ್ಲ ಆಲ್ಮೋಸ್ಟ್ ಎಲ್ಲ ನಿರ್ಗತಿಕ ಬಡವರ ಮನೆ ಮೇಲೆ ಬಿದ್ದಿದೆ, ದೊಡ್ಡ ಮನೆ ಮೇಲೆ ಬಿದ್ದಿದ್ದ ಬಿಡಿ. ಆ ಜಾಗಗಳಿಗೆ ಎಷ್ಟು ಸತಿ ಈ ಮಾಜಿ ಶಾಸಕರು ಹೋಗಿದ್ದಾರೆ, ಎಲ್ಲಿ ಭೇಟಿ ಕೊಟ್ಟಿದ್ದಾರೆ, ಯಾರಿಗೆ ಸಹಕಾರ ಮಾಡಿದ್ದಾರೆ, ಅದನ್ನ ನಾವು ಕೇಳ್ಬೇಕಲ್ಲ, ಅದಕ್ಕೆ ಅವ್ರು ಆನ್ಸರ್ ಕೊಡ್ಬೇಕಲ್ಲ. ಈಗ ಶಾಲಾ ಕಾಲೇಜಿಗೆ DC ಆನೌನ್ಸ್ ಮಾಡ್ಬಿಟ್ಟು ರಜಾ ಮಾಡಿದ್ದಾರೆ, ಮಳೆ ಜಾಸ್ತಿ ಇದೆ ಅಂತ. ಮಲೆನಾಡು ಪ್ರದೇಶ ನಮ್ದು, ಹೋಗ್ಲಿ, ನಮ್ಮ ಶಾಸಕರ ಬಗ್ಗೆ ಹೇಳ್ತಾರೆ. ಇವು ಮಾಜಿ ಶಾಸಕರಿಗೆ ಬದ್ಧತೆ ಇದೆಯಲ್ಲ, ಅವರು ಕೂಡ ಇಲ್ಲಿ ಜನಪ್ರತಿನಿಧಿ ಆದಂತವ್ರು, ಅವ್ರು ಇದ್ಬಿಟ್ಟು ಹೋಗ್ಬಿಟ್ಟು ವಿಸಿಟ್ ಮಾಡ್ಬೋದಲ್ಲ, ಜನಗಳಿಗೆ ಸಾಂತ್ವನ ಹೇಳ್ಬೋದಲ್ಲ, ಧೈರ್ಯ ತುಂಬೋದಲ್ಲ. ಇವ್ರು ಹಾಗಾದ್ರೆ ಜನಗಳಿಗಿನ್ನ ಅವರ ಇದು ಹೋರಾಟನೇ ಮುಖ್ಯ. ಹಾಸನ್ಗೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ಅದೇ ಮುಖ್ಯನಾ? ಇಲ್ಲಿ ಜನ ಮತ್ತೆ ಹೇಳ್ತಾರೆ ಹೋಗ್ಬಿಟ್ಟು ಡೆಂಗಿ ತುಂಬ ಹೋಗಿದೆ, ಹಂಗಾಗಿದೆ ಹಿಂಗಾಗಿದೆ ಅಂತ. ಅವ್ರು ಅರ್ಥ ಮಾಡ್ಕೋಬೇಕು, ಅವ್ರ ಟೈಮಲ್ಲಿ ಎಷ್ಟು ದುಡ್ಡನ್ನ ಹಾಸ್ಪಿಟಲ್ಗಳು ತಂದಿದೀವಿ ಅಂತ. ನಮ್ಮ ಹಾಸ್ಪಿಟ್ಲಿಗೆ 1,42,00,000 ಆಲ್ರೆಡಿ ಕೆಲಸ ಶುರುವಾಗಿದೆ, ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು. ರಿಪೇರಿಗೆ ಮತ್ತೆ ಅದನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋ ಸ್ವಚ್ಛತೆ ರಿಪೇರಿಯಿಂದ ಹೇಳ್ಬಿಟ್ಟು ಪ್ರತಿಯೊಂದಕ್ಕೂ. ಮತ್ತೆ MCH ಹಾಸ್ಪಿಟ್ಲಿಗೆ ಕೂಡ 1,43,00,000 ಈಗ ಆಲ್ರೆಡಿ ಸಾಂಕ್ಷನ್ ಆಗಿ ಕೆಲಸ ಶುರುವಾಗಿದ್ದಾವೆ. ಇವ್ರೇನ್ ಮಾಡಿದ್ರು, ಹೋಗ್ಲಿ ಹಾಸ್ಪಿಟಲ್ ಬಗ್ಗೆ ಬಂದ್ಬಿಟ್ಟು ಹಂಗ್ ಮಾಡ್ಬೇಕಿತ್ತು ಹಿಂಗ್ ಮಾಡ್ಬೇಕಿತ್ತು ಅಂತ ಹೇಳ್ತಾರಪ್ಪ. ಇನ್ನೇ ಬಂದಿದ್ದು ಕೂಡ ನಮ್ಗೆ ಗೊತ್ತಾಯ್ತು, ಯಾರೋ ಅವರ ಡ್ರೈವರ್ ಏನೋ ಹುಷಾರಿದ್ದಿಲ್ಲ ಅಂತ ಅವ್ನು ನೋಡಕ್ ಬಂದು ನಂಗೆ ಒಂದು ವಿಸಿಟ್ ಮಾಡ್ಬಿಟ್ಟು ಒಂದು ಪ್ರೆಸ್ ಮೀಟ್ ಮಾಡ್ಬೇಕು, ಎಲ್ಲ ಮಾತಾಡ್ಬೇಕು, ಪ್ರೆಸರ್ ಎದುರುಗಡೆ ಶೋ ಕೊಡ್ಬೇಕು, ಮಾಡಿದ. ಇಲ್ಲಿ ಕೊಡ್ಲಿ, ಆ ಬದ್ಧತೆ ಖುಷಿ ಇದೆ. ಅವ್ರು ವಿಸಿಟ್ ಮಾಡಿರ್ತಕ್ಕಂಥದ್ದು ಏನು ಆ ರೋಗಿಗಳನ್ನ ನೋಡ್ಬಿಟ್ಟು ಧೈರ್ಯ ತುಂಬಕ್ಕಂಥದ್ದು ಒಬ್ಬ ಮಾಜಿ ಶಾಸಕರಿಗೆ ಬದ್ಧತೆ, ಅದನ್ನ ಮಾಡಿದರೆ ಅದ್ರ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ, ಚಕಾರ ಇಲ್ಲ ನಮ್ಗೆ. ಆದ್ರೆ ಮಾತಾಡುವಾಗ ಈ ಹಿಂದೆ ಮಾತಾಡುವಾಗ ಕಾಂಗ್ರೆಸ್ನ ಏನು ಕಾರ್ಯಕರ್ತರು ಅಲ್ಲಿ ಎಲ್ಲೋ ಒದ್ದಾಡ್ತಾ ಇದ್ದಾರೆ, ಕಾಯಿಲೆ ಬಂದ್ಬಿಟ್ಟು ಅವ್ರಿಗೆ ಧೈರ್ಯ ಹೇಳ್ಬಿಟ್ಟು ನಾವಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ಬಿಟ್ಟು ಡಾಕ್ಟರ್ಗಳ ಜೊತೆಗೆ ಮಾತಾಡಿ ಅವರಿಗೆ ಬೆಡ್ಗಳಾಗಿರ್ಬೋದು, ಮೆಡಿಸಿನ್ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದನ್ನ ಮಾಡ್ತಾ ಇದ್ರೆ ಅಂತ ಗುಂಡಗಳು ಅಂತ ಅಂದ್ಬಿಟ್ರೆ ಅವ್ರ ಆತ್ಮಸ್ಥೈರ್ಯಕ್ಕೆ ಹೋಗೋಗಲ್ವಾ? ಯಾವುದೇ ಪಕ್ಷ ಇರಲಿ, ಅದನ್ನ ಒಬ್ಬ ಮಾಜಿ ಶಾಸಕರು ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು. ಹಾಗೆ ಮಾತಾಡ್ತಾ ಸರ್ಕಾರದ ವಿಷಯವಾಗಿ ಮಾತಾಡಿದ್ದ. 50 ರೂಪಾಯಿ ಕಮಿಷನ್ ಅಂತ ಚಂದ್ರವಾಡಿ ಯಾರು ಕೇಳಿದರೆ, ಎಲ್ಲಿ ಕೇಳಿದ್ರೆ ಅನ್ನೋದನ್ನ ಅವ್ರ ಚರ್ಚೆಗೆ ಬಂದ್ರೆ ನಾನು ಬಹಿರಂಗ ಚರ್ಚೆಗೆ ಸಿದ್ಧ. ನಾನು ಪ್ರಾಧಿಕಾರ ಸದಸ್ಯನಾಗಿ ಬಾಬಣ್ಣನೂ ಇದ್ದಾರೆ, ನಾವು ಸಿದ್ಧವಾಗಿದ್ದೀವಿ ಬಹಿರಂಗ ಚರ್ಚೆಗೆ. ಆ ಗಣಪತಿ ಕೆರೆ ಕೆಳಗಿನ ಜಮೀನ್ ಬಗ್ಗೆ ಮಾತಾಡಿದೆ. ಈ ಮಾಧ್ಯಮದ ಎದುರುಗಡೆ ನಾನು ಹೇಳಕ್ ಇಷ್ಟಪಡ್ತೀನಿ, ನೀವು ಮಾಹಿತಿನೂ ಕೊಡ್ತೀನಿ. ಗಣಪತಿ ಕೆರೆ ಕೆಳಗಡೆ ಜಮೀನಿಗೆ ಅಪ್ರೂವಲ್ ನಾವು ಕೊಡೋಂಗಿಲ್ಲ, ಅದು ನಾವು ಕೊಡ್ಲಿಲ್ಲ. ಹಾಲಪ್ಪರಿಂದ ಕೊಡ್ಬೋದಿತ್ತು, ಕೊಡ್ಲಿಲ್ಲ. ವ್ಯವಹಾರ ಕುದುರ್ಲಿಲ್ಲ ಅವರಿಗೆ. ಇದೇ 5 ದಿನದಲ್ಲಿ ವ್ಯವಹಾರ ಕುದಿಸಿದ್ರು. ಅವ್ರ ಹತ್ರ ಎಷ್ಟು ಅಡ್ವಾನ್ಸ್ ತಗೊಂಡ್ರಿ ಇವರು ಕೆಲಸ ಮಾಡ್ಕೊಡ್ತೀವಿ ಅಂತ. ಮಾಡ್ಕೊಡಕ್ ಆಗ್ತೀನಿ. ಅವ್ರು ಯಾಕೆ ಹೈಕೋರ್ಟಿಗೆ ಹೋದ್ರು? ಹೈಕೋರ್ಟ್ ಏನ್ ಗೈಡ್ಲೈನ್ಸ್ ಕೊಡ್ತು? DC ಅವ್ರಿಗೆ, AC ಅವರಿಗೆ ನೀವು ಅನು ಮಾಡ್ಕೊಡಿ, ಲೇಔಟ್ ಮಾಡ್ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ನಾವಲ್ಲ, ನಾವು ಪ್ರಾಧಿಕಾರಕ್ಕೆ ಈಗ ಬಂದಿದ್ದೀವಿ, ಫಸ್ಟ್ ಮೀಟಿಂಗ್ ಮಾಡಿದ್ವಿ ಅಷ್ಟೇ. ನಾವಲ್ಲ ಸ್ವಾಮಿ, ಅವರಿದ್ದಾಗೆ ಆಗಿದ್ದು. ಮಾಡ್ಕೊಟ್ಟಿದ್ದು ಕೂಡ ಹೈಕೋರ್ಟ್ ಮಾಡ್ಕೊಟ್ಟಿದ್ದೆ. ಹೈಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಅವ್ರು ಹೋಗ್ತಿದ್ದಾರೆ, ಮುಂದುವರಿದ್ದಾರೆ ಅಷ್ಟೇನೆ. ನಾವಿನ್ನೂ ಅದ್ರ ಬಗ್ಗೆ ಮಾತಾಡಿಲ್ಲ. ಹೋಗ್ಲಿ, ಅದು ಅಷ್ಟಕ್ಕೂ ನಮ್ಮ ಮೊನ್ನೆಯ ಅಜೆಂಡದಲ್ಲಿ ಯಾವ್ದು ಬಂದೇ ಇಲ್ಲ, ಚರ್ಚೆನೇ ಬಂದಿಲ್ಲ ನಮ್ಗೆ. ಇವರು ವಿನಾಕಾರಣ ಎಲ್ಲ ಮಾತಿನ ಚಪ್ಪಲಕ್ಕೆ 50 ರೂಪಾಯಿ ಕೇಳಿದ್ದಾರೆ, ಕಮಿಷನ್ ಕೇಳಿದ್ದಾರೆ. ಯಾರಾದ್ರೂ ಹೋಗ್ಬಿಟ್ಟು ನಾವು ಪ್ರಾಧಿಕಾರದವರು ಸ್ಕ್ವೇರ್ ಫೀಟ್ ತರ ಒಬ್ಬ ರೇಟ್ ಫಿಕ್ಸ್ ಮಾಡ್ತಾನ? ಲೇಔಟ್ ಮಾಡಿದಂತ ಒಂದು ಸ್ಕ್ವೇರ್ ಫೀಟ್ ರೇಟ್ ಫಿಕ್ಸ್ ಮಾಡ್ತಾನೆ. ನನಗೆ ಇಷ್ಟು ಖರ್ಚು ಹೆಚ್ಚಾಗಿದೆ, ನನ್ನ ಭೂಮಿಗೆ ಇಷ್ಟು ಸ್ಕ್ವೇರ್ ಫೀಟ್ ಇಷ್ಟು ಅಂತ ಹೇಳ್ಬಿಟ್ಟು ಅವ್ನು ಮಾರೋದಕ್ಕೆ ಫಿಕ್ಸ್ ಮಾಡ್ತಾನೆ. ಸಾಮಾನ್ಯ ಪರಿಜ್ಞಾನ ಬೇಡ ಒಬ್ಬಳಿ. ಒಂದು ಅಪಾದ ಹೊಸಬೇಕಾದ್ರೆ ಮಾತಾಡ್ಬೇಕಾದ್ರೆ ಏನೋ ಮಾತಿನ ಚಪ್ಪಲಕ್ಕೆ ಅದನ್ನ ಹೇಳ್ತಕ್ಕಂಥದ್ದನ್ನ ನಾವು ಖಂಡಿಸ್ತೀವಿ. ನಮ್ಮ ನಾಯಕರ ಬಗ್ಗೆ
ಚೇಳು ಇದ್ದಂಗೆ ಕಾಗೋಡು ಸಾಹೇಬ್ರ ಹೆಲ್ಪ್ ತಗೊಂಡು ಅವರಿಗೆ ಅನ್ಯಾಯ ಮಾಡಿದ್ರು ಅಂತ ಹೇಳ್ತಾರೆ. ಕಾಗೋಡು ಸಾಹೇಬ್ರ ಹೆಲ್ಪ್ ತಗೊಂಡಿದ್ದು ಸತ್ಯ. ಕಾಗೋಡು ಸಾಹೇಬರು ನಮ್ಮ ಕಾಂಗ್ರೆಸ್ನ ಆಸ್ತಿ, ಅವ್ರು ನಮ್ಮ ನಾಯಕರವರು. ಅವ್ರ ಬಗ್ಗೆ ನಾವು ಎರಡು ಮಾತನ್ನ ಮಾತಾಡಲ್ಲ, ಯಾಕಂದ್ರೆ ಅವ್ರು ನಮ್ಮ ಕಾಂಗ್ರೆಸ್ ಪಕ್ಷದ ಧೀಮಂತ ನಾಯಕ. ಅವ್ರು ಇವತ್ತಲ್ಲ ಯಾವತ್ತೂ ಅವ್ರ ನಾಯಕರು ನಮಗೆ. ಆದ್ರೆ ಅವರಿಗೆ ಅನ್ಯಾಯ ಮಾಡೋಂಥದ್ದು ಯಾವುದು ಅಲ್ಲ. ಅದು ಎಷ್ಟು ವರ್ಷ ಆಗಿತ್ತು ಆ ಜಾಗ ಮಂಜೂರಾಗಿ, ಯಾಕೆ ಅದನ್ನ ಹಂಗೆ ಬಿಟ್ಕೊಂಡು? ಎಲ್ಲ ಒಂದ್ ಕಡೆ ಅದು ಬೇರೆ ಪಾಲಾಗುತ್ತೆ, ಬೇರೆ ತರದಲ್ಲಿ ಉಪಯೋಗಕ್ಕೆ ರೆಡಿ ಆಗುತ್ತೆ ಅಂತಕ್ಕಂಥದ್ದನ್ನ ತಿಳಿದು ಅದನ್ನ ಬೇರೆ ಯಾರಿಗೂ ಮಾಡ್ಕೊಂಡಿಲ್ಲ, ಸರ್ಕಾರಕ್ಕೆ ಇದೆ. ಮುಂದೆ ಹಾಸ್ಟೆಲ್ ಕಟ್ಟಬೇಕು, ಸಾಗರ ತಾಲೂಕಿನ ಮಕ್ಕಳಿಗೆ ಎಜುಕೇಶನ್ಗೆ ಆಗ್ಬೇಕು ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡ್ಬಿಟ್ಟು ಆ ಜಾಗ ಉಳಿಸಿದ್ದಾರೆ. ಮೊನ್ನೆ ಮಾಜಿ ಏನು ಶಾಸಕರಿಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಅದನ್ನ ತಿಳ್ಕೋಬೇಕು. ಕಾಗೋಡು ಸಾಹೇಬ್ರನ್ನ ಮನೆ ಹಾಳು ಮಾಡಿದ್ದು ಬೇಲೂರು ಗೋಪಾಲಕೃಷ್ಣ ಅಲ್ಲ. ಕಾಗೋಡು ಸಾಹೇಬ್ರು ಮನೆ ಹಾಳು ಮಾಡಿದ್ದು ಈ ಮಾಜಿ ಶಾಸಕರು, ಸಮಾಜವಾದಿ ಹಿನ್ನೆಲೆಯಿಂದ ಬಂದಂತ ಕಾಗೋಡು ಸಾಹೇಬ್ರು. ಅವ್ರ ಫ್ಯಾಮಿಲಿನ, ಅವ್ರ ಮಗಳನ್ನ ಅವ್ರಿಗೆ ಗೊತ್ತಿಲ್ಲದೆ ಕರ್ಕೊಂಡು ಹೋಗ್ಬಿಟ್ಟು ಪಕ್ಷ ಸೇರಿಸ್ಬಿಟ್ಟು ಅವ್ರಿಗೇನೋ ಮಾತಾಡ್ಬಿಟ್ಟು ಸೇರಿಸ್ಬಿಟ್ಟು ಏನೇನೋ ಮಾಡಿದ್ರಲ್ಲ, ಮನೆ ಹಾಳು ಮಾಡಿದ್ದು ಇವರು. ಕಾಗೋಡು ಸಾಹೇಬ್ರು ಮನೆ ಹಾಳು ಮಾಡಿದ್ದು. ಇವತ್ತು ನಮ್ಮ ನಾಯಕರ ಬಗ್ಗೆ ಚೇಳು ಅಂತಾರೆ. ಇಡೀ ತಾಲೂಕು ನೋಡಿಲ್ವಾ, ಇಡೀ ರಾಜ್ಯ ನೋಡಿಲ್ವಾ? ಕಾಗೋಡು ಸಾಹೇಬ್ರು ಏನ್ ಸಮಾಜವಾದಿ ಹಿನ್ನೆಲೆಯಿಂದ ಬಂದ್ಬಿಟ್ಟು ಎಂತ ಹೋರಾಟ ಮಾಡ್ಕೊಂಡು ಬಂದಂತಾರ ಅವರೆಲ್ಲ. ಅವ್ರ ಮನೆಯಲ್ಲೇ ಹೊರಗ್ಬಿಟ್ಟು ಇವರು ಅದನ್ನ ನಮ್ಮ ಶಾಸಕರ ಬಗ್ಗೆ ಹೇಳ್ತಾರೆ ಅಂತ ಅಂದ್ರೆ ಏನ್ ಬದ್ಧತೆ ಇದೆ? ಇವ್ರ ಮಾತಿಲ್ಲ ಅರ್ಥ ಏನಿದೆ? ಇವ್ರ ಅದನ್ನ ತಿಳ್ಕೊಂಡು ಮಾತಾಡ್ಬೇಕು. ಹಾಗೆ DCC ಚುನಾವಣೆ ಬಗ್ಗೆ ಹಾಲಪ್ಪನವರು ಮಾತಾಡಿದ್ರು. ಒಂದು ಮತದಲ್ಲಿ ಗೆದ್ರು, ಒಂದು ಮತ ಆಗ್ಲಿ ಎರಡು ಮತ ಆಗ್ಲಿ ಗೆಲುವನೆ. ಸಹಕಾರಿ ಕ್ಷೇತ್ರ ಅದು, ಅಲ್ಲಿ ಇರೋದೇ 19, 20 ಮತ ಅಥವಾ 30 ಮತ ಇರ್ತವೆ. ಒಂದ್ ಮತದಲ್ಲಿ ಗೆದ್ರು ಗೆಲುವೆ. ಇವರು ಮತ್ತೆ ಇನ್ನೊಬ್ಬ ನಮ್ಮ ಅನಂತಪುರದವ ಬಂದಿದ್ದಾನೆ. ಅವಂತರ ಈ ಹೆಂಗೆ ಅಂದ್ರೆ ಈ ಹಕ್ಕಿ ಬಿಕ್ಕಿ ಹೆಂಗ್ ಮಾತಾಡ್ತಾರಂತ ಅವನಿಗೆ ಗೊತ್ತಿಲ್ಲ. ಅವನು ಹೇಳ್ತಾನೆ, ಅಣ್ಣ ರಾಜೀನಾಮೆ ಕೊಡ್ಬೇಕು ಇವರು ಅಂತ. ಡೆಲಿಗೇಷನ್ ತಗೊಂಡಿದ್ದಾರೆ, ಇವರು ರಾಜೀನಾಮೆ ಕೊಡ್ಬೇಕು. ಅರೆ, ಇವ್ರು ರಾಜೀನಾಮೆ ಕೊಡ್ಬೇಕು ಅಂತ ಕೇಳ್ತೀಯಲ್ಲ, ನಿಮ್ MP ಡೆಲಿಗೇಷನ್ ತಗೊಂಡಲ್ಲ, ಅವ್ರನ್ನ ಯಾಕೆ ರಾಜೀನಾಮೆ ಕೇಳಲ್ಲ? ನಿಮ್ಮ ಪಕ್ಷದ MP ಡೆಲಿಗೇಷನ್ ತಗೊಂಡಿಲ್ವಾ? ನಿಮ್ ಪಕ್ಷದ MP ಡೆಲಿಗೇಷನ್ ತಗೊಂಡ್ರೆ ನಿಮ್ ಪಕ್ಷದ MP ಏನು ಒಗ್ಗಾರಿಗೆ ಖುದ್ದಾಗಿ ಫೋನ್ ಮಾಡಿಲ್ವಾ? ಆ ಚುನಾವಣೆ ಬಗ್ಗೆ ಅವರೇ ನಿಂತ್ಬಿಟ್ಟು ಒಬ್ಬ ಶಾಸಕರಿದ್ದಾರೆ ಅವ್ರು ಸೋಲ್ಸ್ಬೇಕಂತ ಹೇಳ್ಬಿಟ್ಟು ಎಲ್ಲ ಹೊರಟಿಲ್ವಾ ನೀವು? ಎಷ್ಟೇ ದುಡ್ಡು ಖರ್ಚು ಮಾಡಿದ್ದೀರಿ ನೀವು? ದುಡ್ಡು ಖರ್ಚು ಮಾಡ್ಬಿಟ್ಟು ಯಾರ ಹತ್ರ ಮಾತಾಡಿದ್ವಿ, ಅವ್ನು ನನಗೆ ಮೋಸ ಮಾಡ್ದ, ಇವ್ ನನಗೆ ಮೋಸ ಮಾಡ್ದ ಅಂತ. ನಾವು ದುಡ್ಡು ಖರ್ಚು ಮಾಡಲಿಲ್ಲ. ನಾವು ಪ್ರತಿಯೊಬ್ಬರು ಮನೆಗೆ ಹೋಗಿದ್ದೆ ಸತ್ಯ. ನಾವು ಸಹಕಾರಿ ಕ್ಷೇತ್ರದಲ್ಲಿ ರೈತರಿಗೆ ಸಂಬಂಧಪಟ್ಟಂಗೆ ನನಗೂ ಅನುಭವ ಬೇಕು, ಮತ್ತೆ ನಾನು ಅದೇ ಸಹಕಾರಿ ಕ್ಷೇತ್ರದಲ್ಲಿ ನಿಂತ್ಕೊಂಡ್ಬಿಟ್ಟು ರೈತರಿಗೆ ಏನಾದ್ರು ನನ್ನಿಂದನೂ ಕೂಡ ಅದು ಹೆಲ್ಪ್ ಆಗ್ಬೇಕು, ನಾನು ಅದನ್ನ ಆ ಕ್ಷೇತ್ರದ ಅರ್ಥೈಸ್ಕೊಂಡ್ಬಿಟ್ಟು ನಾನು ಕೆಲಸ ಮಾಡ್ಬೇಕಂತ ನಮ್ಮ ಶಾಸಕರು ಹೋಗಿದ್ದು. ಬಿಟ್ರೆ ನಾವು ಹೋಗ್ಬಿಟ್ಟು ನಾವ್ ಇರ್ತೀವಿ ಅಂತ ನಾನು ನಿಮ್ ಜೊತೆಗೆ ಇರ್ತೀನಿ ಅಂತ ಮಾತನ್ನ ಹೇಳಿ ಮತವನ್ನ ಕೇಳಿದ್ದು. ಇವ್ರು ಹಂಗಲ್ಲ. MP ಅವರಿಂದ ಫೋನ್, ಈ ಮಾಜಿ MLA ಅವರಿಂದ ಫೋನ್, ಯಾರು ಬೇಕಾದ್ರೂ ಒಂದೊಂದ್ಸತಿ ಒಬ್ಬೊಬ್ರು ಹೋಗೋದು. ಮತ್ತೆ ಫೋನ್ ಯಾವ ತರ, ಯಾರ್ಯಾರಿಗೆ ಯಾವ ತರ ಡಿಮ್ಯಾಂಡ್ ಮಾಡಿದ್ದಾರೆ, ಯಾರ್ಯಾರಿಗೆ ಎಚ್ಚೆತ್ತು ಕೊಟ್ಟಿದ್ದಾರೆ, ಅವರೇ ಆತ್ಮಸಾಕ್ಷಿಯಾಗಿ ಹೇಳಿ ನೋಡೋಣ, ಎದೆ ಮುಡ್ಕೊಂಡು ಹೇಳಿ ನಾವು ದುಡ್ಡು ಖರ್ಚು ಮಾಡಿಲ್ಲ ಅಂತ. ಒಂದು ಮತದಲ್ಲಿ ಗೆದ್ರು ಅವ್ರು ರಾಜೀನಾಮೆ ಕೊಡ್ಬೇಕು ಅಂತಾರೆ. ಒಂದು ಮತ ಆಗ್ಲಿ ಎರಡು ಮತ ಆಗ್ಲಿ ಗೆಲುವೇನೆ. ಯಾವುದೇ ಕ್ಷೇತ್ರ ಆಗಲಿ, ರಾಜಕಾರಣದ ಸಹಕಾರಿ ಕ್ಷೇತ್ರ ಆಗ್ಬೋದು, ಚುನಾವಣೆ ಯಾವುದೇ ಆಗಿರ್ಬೋದು, ಪಬ್ಲಿಕ್ ಗೆಲುವೇನೆ. ಅದನ್ನ ಅರ್ಥ ಮಾಡ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ನಮ್ಮ ಪಕ್ಷದಲ್ಲೂ ಇದ್ದಾರೆ, ನಮ್ಮ ಪಕ್ಷದ MP ಡೆಲಿಗೇಷನ್ ತಗೊಂಡಾರೆ ಅನ್ನೋದು ಅವ್ರು ಅರ್ಥ ಮಾಡ್ಕೋಬೇಕು. ಅವತ್ತು ಚುನಾವಣೆ ದಿವಸ MLC ಬಂದಿದ್ರು ಅರುಣ್ ಕುಮಾರ್, MP ಅವರಲ್ಲಿ ಇದ್ದಿದ್ರು, ಅವರ ಇಬ್ರು MLAಗಳಿದ್ರು ಇದಿಲ್ವಾ? ಅವತ್ತು ಚುನಾವಣೆ ದಿವಸ ಇದ್ಬಿಟ್ಟು ಅವರೇ ತಾನೇ ಒಳಗಡೆ ಕಳಿಸ್ತಾ ಇದ್ರು ಎಲ್ರು. ನಾವು ಇದ್ವಲ್ಲ, ಇಡೀ ಶಿವಮೊಗ್ಗ ಡಿಸ್ಟ್ರಿಕ್ಟ್ ನೋಡಿದ್ಯಲ್ಲ ಅದನ್ನ. ಇವರು ಸಹಕಾರಿ ಕ್ಷೇತ್ರಕ್ಕೆಲ್ಲ ಬಂದ್ಬಿಟ್ರು. ಸಹಕಾರಿ ಕ್ಷೇತ್ರದಲ್ಲಿ ಯಾರಿಲ್ಲ ಸ್ವಾಮಿ. ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ 3-4 ಡಿಸ್ಟ್ರಿಕ್ಟ್ ಅಲ್ಲಿ MLAಗಳು ಜಾಸ್ತಿ ಇಲ್ಲ ಅನ್ನೋದ್ಬಿಟ್ರೆ ಉಳಿರ್ತಕ್ಕಂಥ ನಾರ್ತ್ ಕರ್ನಾಟಕ ಮತ್ತೆ ಈ ಕಡೆ ಹೋದ್ರೆ ಎಲ್ಲಾರು ಇದ್ದಾರೆ. ಆಲ್ಮೋಸ್ಟ್ MLAಗಳು, ಮಿನಿಸ್ಟರ್ಗಳು, MP ಗಳು ಎಲ್ಲರೂ ಸಹಕಾರಿ ಕ್ಷೇತ್ರದಲ್ಲಿದ್ದಾರೆ.
ದಯಮಾಡಿ ಅದನ್ನ ತಿಳ್ಕೊಂಡು ಸಹಕಾರಿ ಕ್ಷೇತ್ರಕ್ಕೆ ಬಂದಿದ್ದಾರೆ, ಅದರಿಂದ ತಾಲೂಕಿಗೆ ಒಳ್ಳೇದಾಗ್ಲಿ, DCC ಬ್ಯಾಂಕ್ನ ನಿರ್ದೇಶಕರಾಗಿದ್ದಾರೆ, ಒಳ್ಳೇದಾಗ್ಲಿ ಅಂತಕ್ಕಂಥದ್ದು ಮಾತನ್ನ ಹಿಡ್ಕೊಂಡ್ಬಿಟ್ಟು ಜನಗಳಿಗೆ ಪೂರಕವಾದಂತ ಮಾತನ್ನ ಆಡ್ಲಿ. ಗೋಷ್ಠಿಯಲ್ಲಿ ಕಲಸೆ ಚಂದ್ರಪ್ಪ, ಅಯ್ಯನ್ ಸುರೇಶ್ ಬಾಬು, ಉಷಾಯನ್, ತಾರಾಮೂರ್ತಿ, ಮಹಾಬಲಕೌತಿ, ಗಣಪತಿ ಮಂಡಗಳಲೆ, ಯಶವಂತ್ ಪಣಿ, ಉಮೇಶ್, ನಾಗೇಶ್, ಕೃಷ್ಣಮೂರ್ತಿ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಗಡಿ ಭಾಗದಲ್ಲಿರುವ ನಿಪ್ಲಿ ಫಾಲ್ಸ್ ಉಕ್ಕಿ ಹರಿಯುತ್ತಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಸಾಗರ ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಿ ಆಡುಕಟ್ಟ ಬಳಿ ತಿರುವಿನಲ್ಲಿ ಸುಮಾರು 10 ಕಿಲೋಮೀಟರ್ ಸಾಗಿದರೆ ರಸ್ತೆ ಪಕ್ಕದಲ್ಲಿ ನಿಪ್ಲಿ ಫಾಲ್ಸ್ ಗೋಚರವಾಗುತ್ತದೆ. ವಿಶ್ವವಿಖ್ಯಾತ ಜೋಗ ಜಲಪಾತ ವೀಕ್ಷಣೆಗೆ ಬರುವ ಪ್ರವಾಸಿಗರು ಈ ಸ್ಥಳಕ್ಕೆ ಒಮ್ಮೆ ಭೇಟಿ ನೀಡಿದರೆ ತುಂಬ ಸಂತೋಷ ಪಡುತ್ತಾರೆ. 8 ರಿಂದ 10 ಅಡಿ ಎತ್ತರದಿಂದ ನೀರು ಜಲಪಾತ ಮಾದರಿಯಂತೆ ಧುಮುಕುತ್ತಿದೆ. ಈ ಜಲಪಾತದಲ್ಲಿ ಆಟವಾಡಲು ಯಾವುದೇ ಅಪಾಯವಿಲ್ಲ. ಪ್ರವಾಸಿಗರಾಗಿ ಹೋಗಿದ್ದ ಸೂರಜ್ ನಾಯರ್ ನಿಪ್ಲಿ ಜಲಪಾತದ ರುದ್ರರಮಣೀಯ ದೃಶ್ಯವನ್ನು ತಮ್ಮ ಮೊಬೈಲ್ ಮೂಲಕ ಸೆರೆ ಹಿಡಿದು GNS ವೀಕ್ಷಕರಿಗಾಗಿ ನೀಡಿದ್ದಾರೆ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.